ಭಾರತ ವಿಶ್ವದ 4ನೇ ಒಂದು ಭಾಗಕ್ಕೂ ಹೆಚ್ಚು ಸಹಕಾರಿ ಸಂಸ್ಥೆಗಳಿಗೆ ನೆಲೆಯಾಗಿದ್ದು, ದೇಶದ ಒಟ್ಟಾರೆ ಆರ್ಥಿಕತೆಗೆ ಶಕ್ತಿ ತುಂಬುವುದಲ್ಲದೆ ಗ್ರಾಮೀಣ ಭಾರತದ ಬಲವಾದ ಅಡಿಪಾಯವೂ ಆಗಿದ್ದು, ಉದ್ಯೋಗ ಬೆಳವಣಿಗೆ ಮತ್ತು ಸಾಮಾಜಿಕ ಸಬಲೀಕರಣದ ಜೊತೆಗೆ ಸ್ವಾವಲಂಬನೆಯನ್ನು ಉತ್ತೇಜಿಸುತ್ತದೆ. ಸಹಕಾರಿ ವಲಯವನ್ನು ಸಶಕ್ತಗೊಳಿಸಿ ಸಂಘಟಿಸುವ ಉದ್ದೇಶದಿಂದ ಹೊಸ ಸಹಕಾರಿ ನೀತಿ 2025 ಸಿದ್ಧಪಡಿಸಲಾಗಿದೆ. ಈ ನೀತಿಯು ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಸಹಕಾರದ ಮೂಲಕ ಸಮೃದ್ಧಿ ಎಂಬ ದೃಷ್ಟಿಕೋನ ಮತ್ತು ಸನ್ಮಾನ್ಯ ಗೃಹ ಮತ್ತು ಸಹಕಾರ ಸಚಿವ ಶ್ರೀ ಅಮಿತ್ ಶಾ ಅವರ ಮಾರ್ಗದರ್ಶನದ ಫಲಸ್ವರೂಪವಾಗಿದೆ. ಕೊನೆಯ ಸಹಕಾರಿ ನೀತಿಯನ್ನು 2002ರಲ್ಲಿ ಹೊರಡಿಸಲಾಯಿತು. 21ನೇ ಶತಮಾನದಲ್ಲಿ ತ್ವರಿತ ಜಾಗತೀಕರಣ ಮತ್ತು ತಾಂತ್ರಿಕ ಪ್ರಗತಿಯು ಅಂದಿನಿಂದ ಜಗತ್ತನ್ನು ಬದಲಾಯಿಸಿದೆ. ರೈತರು, ಮಹಿಳೆಯರು ಮತ್ತು ಗ್ರಾಮೀಣ ಅಭಿವೃದ್ಧಿಯನ್ನು ಕೇಂದ್ರವಾಗಿಟ್ಟುಕೊಂಡು ಸಹಕಾರ ಚಳುವಳಿಯನ್ನು ಪರಿವರ್ತಿಸುವ ಜೊತೆಗೆ ಭಾರತದ ಆರ್ಥಿಕತೆಗೆ ಗಣನೀಯ ಕೊಡುಗೆ ನೀಡಲು ಸಹಕಾರಿ ಸಂಸ್ಥೆಗಳನ್ನು ಸಬಲೀಕರಣಗೊಳಿಸುವ ಮತ್ತು ಸಹಕಾರಿ ಆಧಾರಿತ ಗ್ರಾಮೀಣ ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಹೊಸ ರಾಷ್ಟ್ರೀಯ ಸಹಕಾರಿ ನೀತಿ. साथियों, भारत अपनी फ्यूचर ग्रोथ में कोऑपरेटिव्स का बहुत बड़ा रोल देखता है. इसलिए बीते सालों में हमने कोऑपरेटिव से जुड़े पूरे इकोसिस्टम की और उसे ट्रांसफॉर्म करने का काम किया है. ಸೆಪ್ಟೆಂಬರ್ 2, 2022ರಂದು ಸಚಿವಾಲಯವು ಮಾಜಿ ಕೇಂದ್ರ ಸಚಿವರಾದ ಶ್ರೀ ಸುರೇಶ್ ಪ್ರಭಾಕರ್ ಪ್ರಭು ಅವರ ಅಧ್ಯಕ್ಷತೆಯಲ್ಲಿ 48 ಮಂದಿ ಸದಸ್ಯರ ರಾಷ್ಟ್ರೀಯ ಮಟ್ಟದ ಸಮಿತಿಯನ್ನು ರೂಪಿಸಿದ್ದು, ಅವರು ಹೊಸ ರಾಷ್ಟ್ರೀಯ ಸಹಕಾರಿ ನೀತಿಯನ್ನು ರಚಿಸಿದರು. ಸಮಿತಿಯು ರಾಷ್ಟ್ರೀಯ ಮತ್ತು ರಾಜ್ಯ ಸಹಕಾರ ಸಂಘಗಳು, ಪ್ರಾಥಮಿಕ ಸಹಕಾರ ಸಂಘಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಆರ್ಥಿಕತೆಗೆ ಸಂಬಂಧಿಸಿದ ಕೇಂದ್ರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳ ಸಹಕಾರ ಇಲಾಖೆಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಅನುಭವಿ ಸದಸ್ಯರನ್ನು ಒಳಗೊಂಡಿತ್ತು. ಹೊಸ ರಾಷ್ಟ್ರೀಯ ಸಹಕಾರಿ ನೀತಿಯು 2047ರ ವೇಳೆಗೆ ಭಾರತವನ್ನು ಸ್ವಾವಲಂಬಿ ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ಸಾಮೂಹಿಕ ಗುರಿಗೆ ಕೊಡುಗೆ ನೀಡುವ ಗುರಿಯನ್ನು ಹೊಂದಿದೆ. ಸಹಕಾರಿ ಸಂಘಗಳನ್ನು ಪಾರದರ್ಶಕ, ವೃತ್ತಿಪರ ಮತ್ತು ತಾಂತ್ರಿಕವಾಗಿ ಸಮರ್ಥ ಆರ್ಥಿಕ ಘಟಕಗಳಾಗಿ ಪರಿವರ್ತಿಸುವ ಗುರಿಯನ್ನು ಇದು ಹೊಂದಿದೆ. ಹೊಸ ರಾಷ್ಟ್ರೀಯ ಸಹಕಾರಿ ನೀತಿಯ ಗುರಿ ಇದನ್ನು 6 ಕಾರ್ಯತಂತ್ರದ ಮಿಷನ್ ಸ್ತಂಭಗಳ ಅಡಿಯಲ್ಲಿ ಗುರುತಿಸಲಾದ 16 ಉದ್ದೇಶಗಳ ಅಡಿಯಲ್ಲಿ 83 ಕಾರ್ಯತಂತ್ರಗಳ ಮೂಲಕ ಸಾಧಿಸಲಾಗುತ್ತದೆ ಮತ್ತು ಅವು 6 ಕಾರ್ಯತಂತ್ರದ ಮಿಷನ್ ಸ್ತಂಭಗಳಾಗಿವೆ. ಸಹಕಾರಿ ಚಳುವಳಿಗೆ ಬಲವಾದ ಅಡಿಪಾಯವನ್ನು ನಿರ್ಮಿಸುವುದು, ಜೀವಂತ ಮತ್ತು ಸ್ವಾವಲಂಬಿ ಪರಿತಂತ್ರದ ನಿರ್ಮಾಣ, ಸಹಕಾರಿ ಸಮಿತಿಗಳನ್ನು ವೃತ್ತಿಪರ ಮತ್ತು ಸುಸ್ಥಿರ ಆರ್ಥಿಕ ಘಟಕಗಳಾಗಿ ಪರಿವರ್ತಿಸುವುದು, ಸಹಕಾರಿ ಆಧಾರಿತ ಸಮಗ್ರ ಬೆಳವಣಿಗೆ ಮತ್ತು ಸಹಕಾರಿ ಸಮಿತಿಗಳನ್ನು ಜನಾಂದೋಲನವಾಗಿ ಪ್ರೋತ್ಸಾಹಿಸುವುದು, ಯುವ ಪೀಳಿಗೆಗೆ ಸ್ಫೂರ್ತಿ ನೀಡುವುದು ಮತ್ತು ಗ್ರಾಮೀಣ ಸಹಕಾರಿ ಪರಿಸರದೊಂದಿಗೆ ಸಂಪರ್ಕ ಸಾಧಿಸುವ ಕೋಆಪರೇಟಿವ್ ಓರಿಯೆಂಟೆಡ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂದರೆ ಸಹಕಾರಿ ಆಧಾರಿತ ಅನುಭವದ ಕಲಿಕೆಯನ್ನು ಅವರಿಗೆ ಒದಗಿಸುವುದು. ಹೊಸ ನೀತಿಯ ಪರಿಣಾಮಕಾರಿ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಯನ್ನು 2 ರೀತಿಯಲ್ಲಿ ಮಾಡಲಾಗುತ್ತದೆ. ಮೊದಲನೆಯದಾಗಿ, ಕೇಂದ್ರ ಸಹಕಾರಿ ಸಚಿವರು ಅಧ್ಯಕ್ಷತೆ ವಹಿಸುವ ರಾಷ್ಟ್ರೀಯ ಸಹಕಾರಿ ನೀತಿ ಚಾಲನಾ ಸಮಿತಿ. ಈ ಸಮಿತಿಯು ಒಟ್ಟಾರೆ ಮಾರ್ಗದರ್ಶನವನ್ನು ಒದಗಿಸುತ್ತದೆ ಮತ್ತು ಅಂತರ್ ಸಚಿವಾಲಯಗಳ ಸಮನ್ವಯವನ್ನು ಖಚಿತಪಡಿಸುತ್ತದೆ. ಎರಡನೇದಾಗಿ, ಕೇಂದ್ರ ಸಹಕಾರ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ನೀತಿ ಅನುಷ್ಠಾನ ಮತ್ತು ಮೇಲ್ವಿಚಾರಣಾ ಸಮಿತಿ. ಈ ಸಮಿತಿಯು ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಸಮನ್ವಯವನ್ನು ಸುಗಮಗೊಳಿಸುತ್ತದೆ. ಹೊಸ ರಾಷ್ಟ್ರೀಯ ಸಹಕಾರಿ ನೀತಿಯು ಭಾರತೀಯ ಆರ್ಥಿಕತೆಗೆ ಸಹಕಾರಿ ಕ್ಷೇತ್ರದ ಕೊಡುಗೆಯನ್ನು 3 ಪಟ್ಟು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ನೀತಿಯಡಿಯಲ್ಲಿ 50 ಕೋಟಿ ಜನರನ್ನು ಸಹಕಾರಿ ಸಂಸ್ಥೆಗಳೊಂದಿಗೆ ಸಂಪರ್ಕಿಸುವುದರ ಜೊತೆಗೆ ಸಹಕಾರಿ ಸಂಸ್ಥೆಗಳ ಸಂಖ್ಯೆಯನ್ನು 30% ಹೆಚ್ಚಿಸುವ, ಸಹಕಾರಿ ಬ್ಯಾಂಕ್ಗಳಿಗೆ ಸಂಬಂಧಿಸಿದ ಸದಸ್ಯರ ಸಂಖ್ಯೆಯನ್ನು 2.5 ಪಟ್ಟು ಹೆಚ್ಚಿಸುವ, ಸಹಕಾರಿ ತತ್ವಗಳು ಮತ್ತು ಮೌಲ್ಯಗಳ ಆಧಾರದ ಮೇಲೆ ಸದಸ್ಯರ ಶಿಕ್ಷಣಕ್ಕಾಗಿ ಮತ್ತು ಸಾರ್ವತ್ರಿಕ ರೀತಿಯಲ್ಲಿ ಪ್ರಯತ್ನಗಳು ಹಾಗೂ ಯುವಕರು, ಮಹಿಳೆಯರು ಮತ್ತು ದುರ್ಬಲ ವರ್ಗಗಳ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ಸಂಕಲ್ಪ ಮಾಡಲಾಗಿದೆ. ಹೊಸ ರಾಷ್ಟ್ರೀಯ ಸಹಕಾರಿ ನೀತಿ 2025
ಗ್ರಾಮೀಣ ಭಾರತದಲ್ಲಿ ಉದ್ಯೋಗ ಮತ್ತು ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸುವುದು, ಸದಸ್ಯರ ಆದಾಯವನ್ನು ಹೆಚ್ಚಿಸುವುದು, ಪ್ರತಿ ಪಂಚಾಯತ್ನಲ್ಲಿ ಒಂದು ಬಹುಪಯೋಗಿ ಪ್ರಾಥಮಿಕ ಸಹಕಾರಿ ಸಂಘವನ್ನು ಮತ್ತು ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಮಾದರಿ ಸಹಕಾರಿ ಗ್ರಾಮವನ್ನು ಸ್ಥಾಪಿಸುವುದನ್ನು ಖಚಿತಪಡಿಸಿಕೊಳ್ಳುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಸಹಕಾರದ ಮನೋಭಾವದಿಂದ ಪ್ರೇರಿತವಾದ ಈ ಪ್ರಯಾಣವು ಸಹಕಾರಿಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವುದು ಮಾತ್ರವಲ್ಲದೆ ಪ್ರತಿಯೊಂದು ಪ್ರದೇಶ, ಪ್ರತಿಯೊಂದು ಗ್ರಾಮ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಒಟ್ಟಾರೆ ಅಭಿವೃದ್ಧಿಗೆ ದಾರಿ ಮಾಡಿಕೊಡುತ್ತದೆ. ಸಹಕಾರದಿಂದ ಸಮೃದ್ಧಿ, ರಾಷ್ಟ್ರೀಯ ವಿಕಾಸದಲ್ಲಿ ವೃದ್ಧಿ.